ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಜಲಗೋಳ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಇದು ಈ ಪಾಠಕ್ಕೆ ಸಂಬಂಧಿಸಿದಂತಹ ಎರಡನೇ ವಿಡಿಯೋ ಆಗಿರುವಂಥದ್ದು. ಮೊದಲ ವಿಡಿಯೋನ ಯಾರು ವಾಚ್ ಮಾಡಿಲ್ಲ, ಮೊದಲು ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂಬರುವಂಥ ಶಿಕ್ಷಕ ಪರೀಕ್ಷೆಗಳಲ್ಲಿ ಈ ಒಂದು ಪಾಠದ ಅನೇಕ ಪ್ರಶ್ನೆಗಳು ಬರ್ತವೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ಮೊದಲ ಪ್ರಶ್ನೆ, ದಕ್ಷಿಣ ಹಿಂದೂ ಮಹಾಸಾಗರದ ಪ್ರವಾಹಗಳ ಬಗ್ಗೆ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಮೊಜಾಂಬಿಕ್ ಮತ್ತು ಅಗುಲ್ದಾಸ್ ಪ್ರವಾಹಗಳು ಉಷ್ಣ ಪ್ರವಾಹಗಳಾಗಿವೆ. ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹವು ಶೀತ ಪ್ರವಾಹವಾಗಿದೆ. ಮಡಗಾಸ್ಕರ್ ಪ್ರವಾಹವು ಒಂದು ಉಷ್ಣ ಪ್ರವಾಹವಾಗಿದೆ ಅನ್ನುವಂಥ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ದಕ್ಷಿಣ ಹಿಂದೂ ಮಹಾಸಾಗರದ ಪ್ರವಾಹಗಳ ಬಗ್ಗೆ ಇರುವಂಥ ಮಾಹಿತಿಗಳಿದು. ಸೊ ಈ ಹೇಳಿಕೆಗಳಲ್ಲಿ 3 ಹೇಳಿಕೆನೂ ಕೂಡ ಸರಿ ಇದೆ. ಓಕೆನಾ, 3 ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಮೊಜಾಂಬಿಕ್ ಮತ್ತು ಅಗುಲ್ದಾಸ್ ಪ್ರವಾಹಗಳು ಉಷ್ಣ ಪ್ರವಾಹಗಳು. ಓಕೆನಾ, ಇನ್ನು ಪಶ್ಚಿಮ ಆಸ್ಟ್ರೇಲಿಯನ್ ಪ್ರವಾಹ ಇದೆಯಲ್ಲ, ಅದು ಶೀತ ಪ್ರವಾಹ, ಸರಿ ಇದೆ. ಮಡಗಾಸ್ಕರ್ ಪ್ರವಾಹ ಅದು ಕೂಡ ಒಂದು ಉಷ್ಣ ಪ್ರವಾಹ. ಹಾಗಾಗಿ ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. 22ನೇ ಪ್ರಶ್ನೆ, ಪ್ರಮುಖ ಮೀನುಗಾರಿಕಾ ಪ್ರದೇಶಗಳ ಬಗ್ಗೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಜಪಾನ್ನ ಒಕ್ಕಡೋ ಪ್ರದೇಶದಲ್ಲಿ ಕುರುಶಿವೋ ಮತ್ತು ಒಯಾಶಿವೋ ಪ್ರವಾಹಗಳು ಸಂಧಿಸುತ್ತವೆ ಅಂತ ಇದೆ. ಎರಡನೇ ಹೇಳಿಕೆ, ಕೆನಡಾದ ಗ್ರ್ಯಾಂಡ್ ಬ್ಯಾಂಕ್ ಪ್ರದೇಶದಲ್ಲಿ ಗಲ್ಫ್ ಸ್ಟ್ರೀಮ್ ಮತ್ತು ಲ್ಯಾಬ್ರಡಾರ್ ಸಂಧಿಸುತ್ತದೆ. ಮೂರನೇ ಹೇಳಿಕೆ, ಡಾಗರ್ ಬ್ಯಾಂಕ್ ಪ್ರದೇಶವು ಉತ್ತರ ಸಮುದ್ರ ವಲಯದಲ್ಲಿದೆ ಅನ್ನುವಂಥ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರಮುಖ ಮೀನುಗಾರಿಕಾ ಪ್ರದೇಶಗಳ ಬಗ್ಗೆ ಕೊಟ್ಟಿರುವಂಥ ಹೇಳಿಕೆಗಳಿವು. ಸೊ ಈ ಹೇಳಿಕೆಗಳಲ್ಲಿ 3 ಹೇಳಿಕೆನೂ ಕೂಡ ಸರಿ ಇರುವಂಥದ್ದು. ಓಕೆನಾ, ಕೊಟ್ಟಿರುವಂತಹ 3 ಹೇಳಿಕೆನೂ ಕೂಡ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ. 23ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಉಬ್ಬರವಿಳಿತಗಳ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆಗಳು: ಮೊದಲ ಹೇಳಿಕೆ, ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗುವುದು ಮತ್ತು ಇಳಿಯುವುದಕ್ಕೆ ಉಬ್ಬರವಿಳಿತ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಎರಡನೇ ಹೇಳಿಕೆ ಇದೆ, ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆ ಇದಕ್ಕೆ ಮುಖ್ಯ ಕಾರಣ ಅಂತ ಇದೆ. ಮೂರನೇ ಹೇಳಿಕೆ, ಭೂಮಿಯ ಕೇಂದ್ರಾಪಗಮನ ಶಕ್ತಿಯು ಉಬ್ಬರವಿಳಿತಕ್ಕೆ ಕಾರಣವಾಗಿದೆ ಅಂತ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಉಬ್ಬರವಿಳಿತಕ್ಕೆ ಏನು ಕಾರಣ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಓಕೆನಾ, ಇಲ್ಲಿ ಇರುವಂಥ 3 ಹೇಳಿಕೆನೂ ಕೂಡ ಸರಿಯಾಗಿದೆ. ನೀರು ನಿಯಮಿತವಾಗಿ ಹೆಚ್ಚಾಗುವುದು ಮತ್ತು ಕಡಿಮೆಯಾಗುವುದಕ್ಕೆ ಉಬ್ಬರವಿಳಿತ ಅಂತ ಕರೀತಾರೆ. ಸೊ ಇದು ಕೂಡ ಸರಿ ಇದೆ. ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯಿಂದ ಈ ಉಬ್ಬರವಿಳಿತ ಉಂಟಾಗುವಂಥದ್ದು. ಓಕೆನಾ. ಸೊ ಇನ್ನು 3ನೇ ಹೇಳಿಕೆ ಇದೆಯಲ್ಲ, ಕೇಂದ್ರಾಪಗಮನ ಶಕ್ತಿಯು ಉಬ್ಬರವಿಳಿತಕ್ಕೆ ಕಾರಣ ಅಂತ. ಸೊ ಈ ಹೇಳಿಕೆನೂ ಕೂಡ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಅಂದರೆ ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿವೆ. 24ನೇ ಪ್ರಶ್ನೆ, ಉಬ್ಬರವಿಳಿತದ ಸಮಯಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರದ ನಡುವೆ 6 ಗಂಟೆ 13 ನಿಮಿಷ ಸಮಯವಿರುತ್ತದೆ ಅಂತ ಮೊದಲ ಹೇಳಿಕೆ. ಎರಡನೇ ಹೇಳಿಕೆ, 2 ಅಧಿಕ ಉಬ್ಬರಗಳ ನಡುವೆ 12 ಗಂಟೆ 26 ನಿಮಿಷಗಳ ಅಂತರವಿರುತ್ತದೆ. ಮೂರನೇ ಹೇಳಿಕೆ, 24 ಗಂಟೆ 52 ನಿಮಿಷಗಳಲ್ಲಿ 2 ಏರುಬ್ಬರ ಮತ್ತು 2 ಇಳಿಯುಬ್ಬರಗಳು ಸಂಭವಿಸುತ್ತವೆ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿದೆ. ಓಕೆನಾ, ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಅಂದರೆ ಒಂದು ಏರುಬ್ಬರ ಮತ್ತು ಇಳಿಯುಬ್ಬರಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತಂದರೆ 6 ಗಂಟೆ 13 ನಿಮಿಷ. ಓಕೆನಾ. ಸೊ 2 ಅಧಿಕ ಉಬ್ಬರಗಳ ನಡುವೆ 12 ಗಂಟೆ 26 ನಿಮಿಷ ಅಂತರವಿರುತ್ತದೆ. ಓಕೆನಾ, 2 ಅಧಿಕ ಉಬ್ಬರಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂದರೆ 12 ಗಂಟೆ 26 ನಿಮಿಷಗಳ ಅಂತರವಿರುವಂಥದ್ದು. ಮತ್ತೊಂದು ಹೇಳಿಕೆ ಇದೆಯಲ್ಲ, 24 ಗಂಟೆ 52 ನಿಮಿಷಗಳಲ್ಲಿ 2 ಏರುಬ್ಬರಗಳು ಮತ್ತು 2 ಇಳಿ ಉಬ್ಬರಗಳು ಸಂಭವಿಸುತ್ತವೆ. ಓಕೆನಾ. ಸೊ ಇದು ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಓಕೆನಾ. 25ನೇ ಪ್ರಶ್ನೆ, ಗರಿಷ್ಠ ಅಥವಾ ಅಧಿಕ ಉಬ್ಬರದ ಬಗ್ಗೆ ಗಮನಿಸಿ ಅಂತ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಇದೆ, ಭೂಮಿ, ಚಂದ್ರ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದಾಗ ಸಂಭವಿಸುತ್ತದೆ ಅಂತ. ಎರಡನೇ ಹೇಳಿಕೆ, ಇದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಮೂರನೇ ಹೇಳಿಕೆ, ಈ ಸಮಯದಲ್ಲಿ ಏರುಬ್ಬರಗಳು ಅತ್ಯಂತ ಗರಿಷ್ಠವಾಗಿರುತ್ತವೆ ಅನ್ನುವಂತಹ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಧಿಕ ಉಬ್ಬರದ ಒಂದು ಹೇಳಿಕೆಗಳಿದು. ಸೊ ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿದೆ. ಓಕೆನಾ. ಗರಿಷ್ಠ ಅಥವಾ ಅಧಿಕ ಉಬ್ಬರದ ಬಗ್ಗೆ ಕೊಟ್ಟಿರುವಂಥ ಹೇಳಿಕೆಗಳು 3 ಕೂಡ ಸರಿಯಾಗಿರುವಂಥದ್ದು.
ಭೂಮಿ ಚಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದಾಗ ಈ ಒಂದು ಅಧಿಕ ಉಬ್ಬರ ಉಂಟಾಗುವಂಥದ್ದು. ಓಕೆನಾ. ಇನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುವಂಥದ್ದು. ಈ ಹೇಳಿಕೆಯೂ ಕೂಡ ಸರಿ ಇದೆ. ಮತ್ತೊಂದು ಹೇಳಿಕೆ ಇದೆಯಲ್ಲ, ಈ ಸಮಯದಲ್ಲಿ ಏರುಬ್ಬರಗಳು ಅತ್ಯಂತ ಗರಿಷ್ಠವಾಗಿರ್ತವೆ ಅಂತ. ಸೊ ಈ ಹೇಳಿಕೆಯೂ ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಬಿ ಏನು ಸರಿಯಾದ ಉತ್ತರ. 26ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕನಿಷ್ಠ ಉಬ್ಬರದ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ವೃದ್ಧಿಚಂದ್ರ ಮತ್ತು ಅರ್ಧಾದಿತ್ಯ ಚಂದ್ರನ ದಿನಗಳಲ್ಲಿ ಕಂಡುಬರ್ತದೆ. ಎರಡನೇ ಹೇಳಿಕೆ ಚಂದ್ರನು ಭೂಮಿಗೆ ಲಂಬವಾಗಿದ್ದಾಗ ಈ ಉಬ್ಬರ ಉಂಟಾಗುತ್ತದೆ. ಮೂರನೇ ಹೇಳಿಕೆ ಈ ಸಮಯದಲ್ಲಿ ಏರುಬ್ಬರಗಳು ಅತಿ ಹೆಚ್ಚಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ. ಕನಿಷ್ಠ ಉಬ್ಬರದ ಬಗ್ಗೆ ಇರುವಂಥ ಹೇಳಿಕೆಗಳು. ಸೊ ಈ ಪ್ರಶ್ನೆಗೂ ಕೂಡ ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಓಕೆನಾ ಸ್ನೇಹಿತರೆ, ಇವೆಲ್ಲವನ್ನು ಕೂಡ ನೀವು ನೋಟ್ಸ್ ಮಾಡಿ ಇಟ್ಕೋಬೋದು. ನೋಟ್ಸ್ ಮಾಡಿ ಇಟ್ಕೊಂಡು ರಿವಿಷನ್ ಮಾಡ್ತಾ ಹೋದರೆ ಇದ್ರ ಎಲ್ಲ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. 27ನೇ ಪ್ರಶ್ನೆ, ಉಬ್ಬರವಿಳಿತಗಳ ಉಪಯೋಗಗಳ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಏನಂತ ಇದೆ, ದೊಡ್ಡ ನೌಕಾಯಾನಕ್ಕೆ ಮತ್ತು ಬಂದರು ನಿರ್ಮಾಣಕ್ಕೆ ಉಪಯುಕ್ತವಾಗಿದೆ ಅಂತ ಇದೆ. ಎರಡನೇ ಹೇಳಿಕೆ ಉಪ್ಪನ್ನು ಉತ್ಪಾದಿಸಲು ಮತ್ತು ಮೀನುಗಾರಿಕೆಗೆ ಸಹಕಾರಿಯಾಗಿದೆ ಅಂತ ಇದೆ. ಮೂರನೇ ಹೇಳಿಕೆ ಇದೆ ಇವುಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯ ಅಂತ ಇದೆ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಈ ಮೂರು ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಓಕೆನಾ. ಉಬ್ಬರವಿಳಿತಗಳ ಉಪಯೋಗಗಳು ಇವೆಲ್ಲವೂ ಕೂಡ ಇದೆ. ಅಂದರೆ ದೊಡ್ಡ ನೌಕಾಯಾನಕ್ಕೆ ಸಹಕಾರಿಯಾಗಿದೆ ಮತ್ತು ಬಂದರುಗಳ ನಿರ್ಮಾಣಕ್ಕೆ ಈ ಉಬ್ಬರವಿಳಿತಗಳು ಸಹಾಯ ಮಾಡುವಂಥದ್ದು. ಇನ್ನು ಉಪ್ಪನ್ನು ಉತ್ಪಾದಿಸಲು ಮತ್ತು ಮೀನುಗಾರಿಕೆಗೆ ಈ ಒಂದು ಉಬ್ಬರವಿಳಿತಗಳು ಸಹಕಾರಿಯಾಗಿವೆ. ಈ ಹೇಳಿಕೆನೂ ಕೂಡ ಸರಿ ಇದೆ. ಇನ್ನೊಂದು ಹೇಳಿಕೆ ಇದೆಯಲ್ಲ, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯವಾಗ್ತದೆ ಎನ್ನುವಂಥ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಸೊ ಹಾಗಾಗಿ ಕೊಟ್ಟಿರುವಂಥ ಮೂರು ಹೇಳಿಕೆನೂ ಕೂಡ ಸರಿ ಇದೆ. ಓಕೆನಾ. 28ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸಾಗರಗಳ ಸಂರಕ್ಷಣೆಗಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಾಗರಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಎಂಬುದರ ಬಗ್ಗೆ. ಮೊದಲ ಹೇಳಿಕೆ ಇದೆ ಅಣು ಇಂಧನ ತ್ಯಾಜ್ಯಗಳನ್ನು ಸಾಗರಕ್ಕೆ ಸುರಿಯುವುದನ್ನು ನಿಯಂತ್ರಿಸುವುದು. ಎರಡನೇ ಹೇಳಿಕೆ ಇದೆ ತೈಲ ಸಾಗಾಣಿಕೆಯನ್ನು ಕೊಳವೆ ಮಾರ್ಗಗಳ ಮೂಲಕ ಮಾಡುವುದು. ಮತ್ತೊಂದು ಹೇಳಿಕೆ ಕರಾವಳಿಯ ಮರಳು ದಂಡೆಗಳನ್ನು ಸಂರಕ್ಷಿಸುವುದು ಅಥವಾ ಬೀಚ್ಗಳನ್ನು ಏನು ಮಾಡಬೇಕು, ಸಂರಕ್ಷಣೆಯನ್ನು ಮಾಡಬೇಕು ಅಂತಿದೆ. ಸೊ ಈ ಹೇಳಿಕೆಗಳಲ್ಲಿ ನೋಡಿ ಪ್ರತಿಯೊಂದು ಹೇಳಿಕೆನೂ ಕೂಡ ಅಂದರೆ ಮೂರು ಹೇಳಿಕೆನೂ ಕೂಡ ಸರಿಯಾಗಿದೆ. ಓಕೆನಾ. ಸೊ ಈ ಒಂದು ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ಸಾಗರಗಳ ಸಂರಕ್ಷಣೆಯನ್ನು ಮಾಡ್ಬೋದು. ಆಗ್ಬೋದಾ. 29ನೇ ಪ್ರಶ್ನೆ ಇದು ಪ್ಯಾದಮ್ ಬಗ್ಗೆ ಇರುವಂಥ ಹೇಳಿಕೆಗಳಿದು. ಇದು ಸಾಗರದ ಆಳವನ್ನು ಅಳೆಯುವಂಥ ಮಾಪಕವಾಗಿದೆ. ಮೊದಲ ಹೇಳಿಕೆ ಇದು. ಎರಡನೇ ಹೇಳಿಕೆ ಒಂದು ಪ್ಯಾದಮ್ ಎಂದರೆ 6 ಅಡಿಗಳಿಗೆ ಸಮನಾಗಿರುತ್ತದೆ. ಮೂರನೇ ಹೇಳಿಕೆ ಇದೆ ಒಂದು ಪ್ಯಾದಮ್ ಎಂದರೆ 0.8 ಮೀಟರ್ಗಳು. ಓಕೆನಾ. ಮೀಟರ್ಗಳಲ್ಲಿದೆ, ಅಡಿಗಳಲ್ಲಿದೆ. ಯಾವ ಹೇಳಿಕೆಗಳು ಸರಿ ಇದೆ ಅಂತ ಕೇಳಿದರೆ ಸೊ ಮೂರು ಹೇಳಿಕೆನೂ ಕೂಡ ಸರಿ. ಮೂರು ಹೇಳಿಕೆನೂ ಕೂಡ ಸರಿಯಾಗಿದೆ. ಅಂದರೆ ಸಾಗರದ ಆಳವನ್ನು ಪ್ಯಾದಮ್ ಮಾಪಕದಿಂದ ಅಳೆಯುವಂಥದ್ದು. ಓಕೆನಾ. ಒಂದು ಪ್ಯಾದಮ್ ಅಂದರೆ ಎಷ್ಟು ಅಂದರೆ 6 ಅಡಿಗಳು. ಅಡಿಗಳಲ್ಲಿ ಹೇಳಿದಾಗ ಒಂದು ಪ್ಯಾರಮ್ ಅಂದರೆ 6 ಅಡಿಗಳು. ಇನ್ನು ಮೀಟರಲ್ಲಿ ಹೇಳಿದಾಗ ಒಂದು ಪ್ಯಾದಮ್ ಅಂದರೆ 1.8 ಮೀಟರ್ಗಳು. ಓಕೆನಾ. ಸೊ ಅಡಿಗಳಲ್ಲಿ ಹೇಳಿದಾಗ 6 ಅಡಿಗಳು, ಇನ್ನು ಮೀಟ್ರಲ್ಲಿ ಹೇಳಿದಾಗ 1.8 ಮೀಟರ್ಗಳು. ಹಾಗಾಗಿ ಈ ಎಲ್ಲ ಹೇಳಿಕೆನೂ ಕೂಡ ಏನಾಗಿದೆ, ಸರಿಯಾಗಿದೆ. ಓಕೆನಾ. 30ನೇ ಪ್ರಶ್ನೆ ಇದು ಸಾಗರದ ಲವಣಾಂಶದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸಾಗರದ ಲವಣಾಂಶಗಳ ಬಗ್ಗೆ ಇರುವಂಥ ಹೇಳಿಕೆಗಳು. ಸಾಗರದ ನೀರಿನ ಸರಾಸರಿ ಲವಣತೆ 35 ppt. ಓಕೆನಾ. ಅಧಿಕ ಶಾಖ ಬೀಳುವುದರಿಂದ ಸಮಭಾಜಕ ಪ್ರದೇಶದಲ್ಲಿ ಲವಣತೆ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಮೂರನೇ ಹೇಳಿಕೆ ಲವಣತೆಯು ಉಷ್ಣವಲಯದಲ್ಲಿ ಹೆಚ್ಚಾಗಿರ್ತದೆ ಅನ್ನುವಂತಹ ಹೇಳಿಕೆಗಳಿದ್ದಾವೆ. ಸೊ ಈ ಹೇಳಿಕೆಗಳನ್ನು ನಾವು ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಅಂದರೆ ಎಲ್ಲ ಹೇಳಿಕೆನೂ ಕೂಡ ಏನಾಗಿದೆ, ಸರಿ ಇದೆ. ಓಕೆನಾ. ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ನೋಡೋಣ. ಸಾಗರ ತಳದ ಸ್ವರೂಪಗಳ ಹಂಚಿಕೆ ಬಗ್ಗೆ ಇರುವಂತಹ ಹೇಳಿಕೆಗಳಿದು. ಆಳಸಾಗರ ಮೈದಾನವು ಸಾಗರಗಳ ಭೂಸ್ವರೂಪ ವಿಭಾಗಗಳಲ್ಲಿಯೇ ಅತಿ ವಿಸ್ತಾರವಾದದ್ದು. ಎರಡನೇ ಹೇಳಿಕೆ ಸಾಗರ ಮಟ್ಟದಿಂದ ಕೆಳಕ್ಕೆ ಹೋದಂತೆ ವಿವಿಧ ಸ್ವರೂಪಗಳು ಕಂಡುಬರ್ತವೆ. ಮೂರನೇ ಹೇಳಿಕೆ ಸಾಗರ ತಗ್ಗುಗಳು ಸಾಗರದ ಅತ್ಯಂತ ಆಳವಾದ ಭಾಗಗಳು ಅಂತ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಹೇಳಿಕೆಗಳಲ್ಲಿ ಮೂರು ಹೇಳಿಕೆನೂ ಕೂಡ ಸರಿ ಇದೆ. ಓಕೆನಾ. ಕೊಟ್ಟಿರುವಂಥ ಮೂರು ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಸಾಗರದ
ತಗ್ಗುಗಳು ಸಾಗರದ ಅತ್ಯಂತ ಆಳವಾದ ಭಾಗಗಳು ಸರಿ ಇದೆ. ಇನ್ನು ಸಾಗರ ಮಟ್ಟದಿಂದ ಕೆಳಕ್ಕೆ ಹೋದಂತೆ ವಿವಿಧ ಭೂಸ್ವರೂಪಗಳು ಕಂಡುಬರ್ತವೆ ಅನ್ನೋಂಥ ಹೇಳಿಕೆನೂ ಸರಿ ಇದೆ. ಇನ್ನು ಮೊದಲ ಹೇಳಿಕೆ ಇದೆಯಲ್ಲ, ಆಳಸಾಗರ ಮೈದಾನವು ಸಾಗರಗಳ ಸ್ವರೂಪದಲ್ಲಿ ಅಥವಾ ಭೂಸ್ವರೂಪದಲ್ಲಿ ಅತಿ ವಿಸ್ತಾರವಾದ ಭಾಗ ಆಗಿರುವಂಥದ್ದು. ಸೊ ಈ ಒಂದು ಹೇಳಿಕೆನೂ ಕೂಡ ಸರಿಯಾಗಿದೆ. 32ನೇ ಪ್ರಶ್ನೆ ಇದೆ, ಸಾಗರ ಪ್ರವಾಹ ಮತ್ತು ಉಬ್ಬರವಿಳಿತಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಕೊಟ್ಟಿರುವಂಥ ಹೇಳಿಕೆಗಳಿದು. ನೋಡಿ, ಸಾಗರ ಪ್ರವಾಹವು ನೀರಿನ ನಿರಂತರ ಅರಿವು, ಉಬ್ಬರವಿಳಿತವು ನೀರಿನ ಮಟ್ಟದ ಏರಿಳಿತ. ಇನ್ನು 3ನೇ ಹೇಳಿಕೆ ಇದೆ, ಇವೆರಡಕ್ಕೂ ಒಂದೇ ರೀತಿಯ ಕಾರಣಗಳಿವೆ ಅಂತ. ಸೊ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ. ಓಕೆನಾ. ಸಾಗರದ ಪ್ರವಾಹವು ಏನು, ನೀರಿನ ನಿರಂತರ ಅರಿವು. ಓಕೆನಾ. ಇನ್ನು ಉಬ್ಬರವಿಳಿತ ಅನ್ನೋದು ನೀರಿನ ಮಟ್ಟದಲ್ಲಿ ಏರಿಳಿತ ಆಗುವಂಥದ್ದು. ಸೊ ಇವೆರಡು ಹೇಳಿಕೆಗಳು ಸರಿ ಇದೆ. 3ನೇ ಹೇಳಿಕೆ ಇದೆಯಲ್ಲ, ಸೊ ಇದು ತಪ್ಪಾಗಿದೆ. ಅಂದರೆ ಏನಕ್ಕೆ ಅಂದರೆ, ಪ್ರವಾಹಗಳಿಗೆ ಮಾರುತಗಳು ಉಷ್ಣಾಂಶ ಪ್ರಮುಖ ಕಾರಣವಾಗ್ತವೆ. ನೆನಪಿರಲಿ, ಪ್ರವಾಹಗಳಿಗೆ ಯಾವುದು ಕಾರಣಗಳಾಗುವುದು ಅಂತಂದರೆ ಮಾರುತಗಳು ಮತ್ತು ಉಷ್ಣಾಂಶ. ಇನ್ನು ಉಬ್ಬರವಿಳಿತಗಳಿಗೆ ಗುರುತ್ವಾಕರ್ಷಣೆ ಪ್ರಮುಖ ಕಾರಣ ಆಗುವಂಥದ್ದು. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ಆಗುವುದು, ನೆನಪಿಟ್ಕೊಳ್ಳಿ. 33ನೇ ಪ್ರಶ್ನೆ ಇದು, ಸಾಗರದ ನೀಲಿಗ್ರಹ ಎಂಬ ಹೆಸರಿನ ಬಗ್ಗೆ ಯಾವ ಒಂದು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಮೊದಲ ಹೇಳಿಕೆ ಇದೆ, ಭೂಮಿಯ 70.78% ನೀರು ಇರುವುದಕ್ಕೆ ಇದಕ್ಕೆ ಕಾರಣ. ಸಾಗರದ ನೀರು ದೂರದಿಂದ ನೋಡಲು ನೀಲಿಯಾಗಿ ಕಾಣುತ್ತದೆ. ಇದು ಕೇವಲ ಕವಿಗಳು ಕೊಟ್ಟಂತಹ ಹೆಸರಾಗಿದೆ. ನೀಲಿಗ್ರಹ ಅನ್ನೋದು ಕವಿಗಳು ಕೊಟ್ಟಂಥ ಹೆಸರಾಗಿದೆ ಅನ್ನೋಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆ ಸರಿ ಇರುವಂಥದ್ದು. ಓಕೆನಾ. ನೀಲಿಗ್ರಹ ಅಂತ ಏನಕ್ಕೆ ಕರೀತಾರೆ ಅಂದರೆ, ಭೂಮಿಯ 70.78% ಭಾಗ ನೀರಿನಿಂದ ಇರುವುದರಿಂದ ನೀಲಿಗ್ರಹ ಅಂತ ಕರೀತಾರೆ. ಸರಿ ಇದೆ. ಇನ್ನು ಸಾಗರದ ನೀರು ದೂರದಿಂದ ನೋಡಿದಾಗ ನೀಲಿ ಒಂದು ಬಣ್ಣದಲ್ಲಿ ಕಾಣುವಂಥದ್ದು. ಸೊ ಹಾಗಾಗಿ ನೀಲಿಗ್ರಹ ಅಂತ ಕರೀತಾರೆ. ಇದು ಕೂಡ ಸರಿ ಇದೆ. ಆದರೆ 3ನೇ ಹೇಳಿಕೆ, ಕವಿಗಳು ಕೊಟ್ಟಂಥ ಹೆಸರು ಅನ್ನೋದು ತಪ್ಪಾದ ಹೇಳಿಕೆ. ಓಕೆನಾ. 34ನೇ ಪ್ರಶ್ನೆ ಇದು, ಭೂಮಿಯ ಮೇಲಿನ ಜಲರಾಶಿಯ ಹಂಚಿಕೆ ಬಗ್ಗೆ ಗಮನಿಸಿ ಅಂತ ಕೇಳಿದರೆ, ಭೂಮಿಯ ಮೇಲಿನ ಜಲರಾಶಿಯ ಹಂಚಿಕೆ ಬಗ್ಗೆ ಇರುವಂತಹ ಹೇಳಿಕೆಗಳು, ಒಟ್ಟು 361 ದಶಲಕ್ಷ ಚದುರ ಕಿಲೋಮೀಟರ್ ಪ್ರದೇಶ ನೀರಿನಿಂದ ಆವರಿಸಿದೆ. 2ನೇ ಹೇಳಿಕೆ, ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರಗಳು ಅತಿ ದೊಡ್ಡ ಜಲರಾಶಿಗಳು. 3ನೇ ಹೇಳಿಕೆ, ಭೂಮಿಯ ಮೇಲೆ ಸಿಹಿ ನೀರು 70% ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ. ಓಕೆನಾ. ಮೊದಲ 2 ಹೇಳಿಕೆಗಳು ಸರಿ ಇದೆ. 3ನೇ ಹೇಳಿಕೆ ಇದೆಯಲ್ಲ, ಭೂಮಿಯ ಮೇಲೆ ಒಟ್ಟು ಸಿಹಿ ನೀರಿನ ಪ್ರಮಾಣ 70% ಅಂತ ಕೇಳಿದ್ದಾರೆ. ಸೊ ಇದು ತಪ್ಪು. ಯಾಕೇಳಿ, ಸಿಹಿ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ಉಪ್ಪು ನೀರು 70% ಇರುವಂಥದ್ದು. ಓಕೆನಾ. ಉಪ್ಪು ನೀರು 70% ಇದೆ. ಸೊ ಹಾಗಾಗಿ ಆಪ್ಷನ್ ಎ, ಮೊದಲ 2 ಹೇಳಿಕೆಗಳು ಸರಿ. 35ನೇ ಪ್ರಶ್ನೆ ಇದು, ಪೆರುವಿಯನ್ ಪ್ರವಾಹದ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಇದು ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹವಾಗಿದೆ. 2ನೇ ಹೇಳಿಕೆ, ಇದು ಒಂದು ಶೀತ ಸಾಗರ ಪ್ರವಾಹವಾಗಿದೆ. 3ನೇ ಹೇಳಿಕೆ, ಇದನ್ನು ಅಂಬೋಲ್ಟ್ ಪ್ರವಾಹ ಎಂದು ಕರೆಯುತ್ತಾರೆ. ಅಂಬೋಲ್ಟ್ ಪ್ರವಾಹ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ 3 ಹೇಳಿಕೆನೂ ಕೂಡ ಸರಿಯಾಗಿದೆ. ಓಕೆನಾ. ಕೊಟ್ಟಿರುವಂಥ ಹೇಳಿಕೆಗಳು 3 ಕೂಡ ಸರಿಯಾಗಿರುವಂಥದ್ದು. ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹ ಯಾವುದು, ಈ ಪೆರುವಿಯನ್ ಪ್ರವಾಹ. ಓಕೆನಾ. ಇನ್ನು ಇದನ್ನು ಶೀತ ಸಾಗರ ಪ್ರವಾಹ ಅಂತ ಕರೀತಾರೆ. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, ಅಂಬೋಲ್ಟ್ ಪ್ರವಾಹ ಅಂತಲೂ ಕೂಡ ಕರೆಯುವಂಥದ್ದು. ಕೇಳ್ಬೋದು, ಅಂಬೋಲ್ಟ್ ಪ್ರವಾಹ ಅಂತ ಯಾವುದನ್ನು ಕರೀತಾರೆ ಅಂತ, ಪೆರುವಿಯನ್ ಪ್ರವಾಹ. ಓಕೆನಾ. 36ನೇ ಪ್ರಶ್ನೆ, ನಕ್ಷೆಯಲ್ಲಿ ಜಲಭಾಗಗಳನ್ನು ಗುರುತಿಸುವ ಬಗ್ಗೆ ಯಾವುದು ಸರಿಯಾಗಿದೆ? ನಕ್ಷೆಯಲ್ಲಿ ಜಲಭಾಗಗಳನ್ನು ಗುರುತಿಸುವ ಬಗ್ಗೆ ಇರುವಂತಹ ಹೇಳಿಕೆಗಳು, ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇದೆ, ಬಂಗಾಳ ಕೊಲ್ಲಿಯು ಭಾರತದ ಪೂರ್ವದಲ್ಲಿದೆ, ಮನ್ನರ್ ಕಾರಿಯು ದಕ್ಷಿಣ ಭಾರತದ ಬಳಿ ಇದೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಹೇಳಿಕೆಗಳಲ್ಲಿ 3 ಹೇಳಿಕೆನೂ ಕೂಡ ಸರಿ ಇದೆ. ಈ 3 ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂತಹ ಜಲಸಂಧಿ. ಇನ್ನು ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇರುವಂಥದ್ದು. ಓಕೆನಾ. ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ, ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇರುವಂಥದ್ದು. ಓಕೆನಾ. ಇನ್ನು ಮನ್ನರ್ ಕಾರಿಯು ದಕ್ಷಿಣ ಭಾರತದಲ್ಲಿ ಇರುವಂತಹ ಅಥವಾ ಅದರ ಬಳಿ ಇರುವಂಥ ಒಂದು ಪ್ರಮುಖವಾದ ಕಾರಿ. ಹಾಗಾಗಿ ಈ 3 ಹೇಳಿಕೆನೂ ಕೂಡ ಸರಿಯಾಗಿದೆ. 37ನೇ ಪ್ರಶ್ನೆ ಇದು, ಸಾಗರದ ಆಳಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗಲು ಕಾರಣ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸಾಗರದ ಆಳಕ್ಕೆ ಹೋದಂತೆ ಏನಾಗ್ತದೆ, ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಏನು ಕಾರಣ ಅಂತ ಕೇಳಿದರೆ, ಹೇಳಿಕೆಗಳು
ಸೂರ್ಯನ ಕಿರಣಗಳು ಕೇವಲ 200 ಮೀಟರ್ಗಳವರೆಗೆ ಮಾತ್ರ ಪ್ರವೇಶವನ್ನು ಮಾಡ್ತವೆ. ಸಾಗರದ ಅಲೆಗಳು ಆಳದ ನೀರನ್ನು ತಲುಪುವುದಿಲ್ಲ. ಇನ್ನು ಆಳದಲ್ಲಿ ಸೂರ್ಯನ ಬೆಳಕು ತಲುಪುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಹೀಗಾಗಿ ಈ ಪ್ರಶ್ನೆಗೆ ಮೊದಲ ಮತ್ತು ಮೂರನೇ ಹೇಳಿಕೆ, ಓಕೆನಾ, ಒಂದನೇ ಹೇಳಿಕೆ ಮತ್ತು ಮೂರನೇ ಹೇಳಿಕೆ ಸರಿ ಇದೆ. ಸೂರ್ಯನ ಕಿರಣಗಳು ಕೇವಲ 200 ಮೀಟರ್ಗಳವರೆಗೆ ಮಾತ್ರ ಹೋಗುವಂಥದ್ದು. ಓಕೆನಾ, ಅದಕ್ಕಿಂತ ತುಂಬ ತಳಕ್ಕೆ ಹೋಗುವುದಿಲ್ಲ. ಸೊ ಹಾಗಾಗಿ ಕೆಳಗಡೆಗೆ ಹೋದಂತೆ ಏನಾಗ್ತದೆ, ಉಷ್ಣಾಂಶ ಕಡಿಮೆ ಆಗ್ತದೆ. ಸೊ ಇದು ಒಂದು ಕಾರಣ. ಇನ್ನು ಆಳದಲ್ಲಿ ಸೂರ್ಯನ ಬೆಳಕು ತಲುಪುವುದಿಲ್ಲ. ಓಕೆನಾ. ಸೊ ಇದು ಕೂಡ ಒಂದು ಪ್ರಮುಖವಾದ ಕಾರಣ. ಸೊ ಹಾಗಾಗಿ ಸಾಗರದ ಆಳಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. 38ನೇ ಪ್ರಶ್ನೆ, ಭೂಕಂಡ ಅಥವಾ ಭೂಸಂಧಿಯ ಮಹತ್ವವೇನು ಅಂತ ಕೇಳಿದ್ದಾರೆ. ಓಕೆನಾ, ಭೂಖಂಡ ಅಥವಾ ಭೂಸಂಧಿಯ ಮಹತ್ವದ ಬಗ್ಗೆ ಕೇಳಿರುವಂಥ ಪ್ರಶ್ನೆ ಇದು. ಹೇಳಿಕೆಗಳನ್ನು ನೋಡೋಣ. ಇದು 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುತ್ತದೆ. ಇದು 2 ಭೂರಾಶಿಗಳನ್ನು, ದೊಡ್ಡ ಭೂರಾಶಿಗಳನ್ನು ಏನು ಮಾಡ್ತದೆ, ಸಂಪರ್ಕವನ್ನು ಮಾಡ್ತದೆ. ಇದು ಜಲಸಂಧಿಯ ವಿವರಣೆಗೆ ವಿರುದ್ಧವಾಗಿರುವಂಥದ್ದು. ಇದು ಸಾಗರ ಕಾಲುವೆಗಳನ್ನು ನಿರ್ಮಾಣ ಮಾಡಲು ಬಹುಮುಖ್ಯ ಸ್ಥಾನವಾಗಿದೆ. ಓಕೆನಾ, ಇಂಥ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಎಲ್ಲ ಹೇಳಿಕೆನೂ ಕೂಡ ಸರಿ ಇರುವಂಥದ್ದು. ಓಕೆನಾ, ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. 2 ದೊಡ್ಡ ಭೂರಾಶಿಗಳನ್ನು ಸಂಪರ್ಕ ಮಾಡೋದು ಯಾವುದು ಅಂತಂದರೆ ಭೂಖಂಡ ಅಥವಾ ಭೂಸಂಧಿ ಅಂತ ಕರಿತೀವಿ. ಇದು ಭೂಖಂಡಗಳು ಜಲಸಂಧಿಗೆ ವಿರುದ್ಧವಾದ ಒಂದು ವ್ಯಾಖ್ಯಾನವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಇದು ಕೂಡ ಸರಿ ಇದೆ. ಸಾಗರ ಕಾಲುವೆಗಳನ್ನು ನಿರ್ಮಾಣ ಮಾಡಲು ಇದು ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು ಭೂಖಂಡಗಳು. ಸೊ ಹಾಗಾಗಿ ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಏನಾಗಿದೆ, ಸರಿ ಇದೆ. 39ನೇ ಪ್ರಶ್ನೆ ಇದು. ಸಾಗರದ ನೀರಿನ ಲವಣಾಂಶಕ್ಕೆ ಸಂಬಂಧಿಸಿದಂಥ ಮೂಲಗಳು ಯಾವ್ಯಾವ ಮೂಲಗಳಿದಾವೆ ಅಂತ ನೋಡ್ತಾ ಹೋಗೋಣ. ಹೇಳಿಕೆಗಳು: ನದಿಗಳು ಹೊತ್ತು ತರುವಂಥ ಲವಣಗಳು, ಸಾಗರದ ನೀರು ಆವಿಯಾಗುವುದು, ಲವಣಗಳು ಸಮುದ್ರದಲ್ಲೇ ಸಂಗ್ರಹವಾಗುವುದು. ಓಕೆನಾ, ಇಂತಹ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೂ ಕೂಡ ಎಲ್ಲ ಹೇಳಿಕೆನೂ ಕೂಡ ಸರಿ ಇರುವಂಥದ್ದು. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ನದಿಗಳು ಹೊತ್ತು ತರುವಂಥ ಲವಣಗಳು ಆ ಒಂದು ಸಾಗರದಲ್ಲಿ ಲವಣಾಂಶ ಹೆಚ್ಚಾಗಲು ಕಾರಣವಾಗುವಂಥದ್ದು. ಓಕೆನಾ. ಇನ್ನು ಸಾಗರದ ನೀರು ಏನಾಗ್ತದೆ, ಆವಿಯಾಗುವಂಥದ್ದು. ಸಾಗರದ ನೀರು ಆವಿಯಾಗ್ತದೆ, ಆದರೆ ಅಲ್ಲಿರುವಂಥ ಲವಣಾಂಶಗಳು ಹಾಗೆ ದೀರ್ಘಕಾಲದವರೆಗೆ ಅಲ್ಲೇ ಉಳಿಯುವುದರಿಂದ ಏನಾಗ್ತದೆ, ಆ ಲವಣಾಂಶ ಅನ್ನೋದು ಹೆಚ್ಚಾಗ್ತಾ ಹೋಗುವಂಥದ್ದು. ಇನ್ನು ಲವಣಗಳು ಸಮುದ್ರದಲ್ಲಿ ಏನಾಗ್ತವೆ, ಸಂಗ್ರಹಣ ಆಗ್ತವೆ. ಸೊ ಹೀಗಾಗಿ ಈ 3 ಹೇಳಿಕೆನೂ ಕೂಡ ಏನಾಗಿದೆ, ಸರಿ ಇದೆ. 40ನೇ ಪ್ರಶ್ನೆ ಇದು. ಜಲಗೋಳದ ಅಧ್ಯಯನದ ಮುಖ್ಯ ಅಂಶಗಳು ಯಾವುವು? ಜಲಗೋಳದ ಅಧ್ಯಯನದ ಮುಖ್ಯ ಅಂಶಗಳು: ಮೊದಲ ಹೇಳಿಕೆ ಜಲರಾಶಿಗಳ ಪರಿಚಯ ಮತ್ತು ವಿವರಣೆ, ಸಾಗರ ತಳದ ಭೂಸ್ವರೂಪಗಳ ಅಧ್ಯಯನ, ಸಾಗರಗಳ ಸಂರಕ್ಷಣೆಯ ಕ್ರಮಗಳು. ಓಕೆನಾ, ಜಲಗೋಳವನ್ನು ಅಧ್ಯಯನ ಮಾಡುವಂಥ ಪ್ರಮುಖ ಅಂಶಗಳ ಬಗ್ಗೆ ಕೇಳಿರುವಂಥದ್ದು. ಸೊ ಹಾಗಾಗಿ ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿ ಇದೆ. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ಒಂದು ತರಗತಿಯಲ್ಲಿ 9ನೇ ತರಗತಿಯ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪಾಠಗಳ ಬಗ್ಗೆ ಮಾಡ್ತಾ ಹೋಗೋಣ. ಸೊ ಇದೇ ರೀತಿಯ ನಿರಂತರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.